ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ನೇರಳೆ ಬಣ್ಣದ ಕ್ಯಾಬೇಜ್ ಫ್ರೈ. ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಅದಕ್ಕೂ ಮುಂಚೆ ಇದನ್ನು ಈ ಥರ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ತೊಳೆದ ಮೇಲೆ ಈ ರೀತಿ ನೀರು ಬರುತ್ತೆ ನೋಡಿ. ನಾವು ಬಟ್ಟೆಗೆ ಹಾಕೋ ಉಜಾಲ ಇರುತ್ತಲ್ಲ, ಸೊ ಅದೇ ಕಲರ್ ಬಣ್ಣ ಬರುತ್ತೆ ಇದು. ಸೊ ತೊಳೆದು ಇಟ್ಕೊಂಡ್ಮೇಲೆ ಈ ರೀತಿ ನೀರು ಬಂದಿದೆ. ಸೊ ಇದನ್ನು ಇವಾಗ ತೊಳೆದು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಸೊ ಎಣ್ಣೆ ಬಿಸಿ ಆಗಿದೆ. ಇವಾಗ ಇದಕ್ಕೆ 1 ಸ್ಪೂನ್ ಜೀರಿಗೆ ಹಾಕ್ತಿದ್ದೀನಿ. ಹಾಗೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಸ್ವಲ್ಪ ಕೆಂಪಾಗಬೇಕು, ಅಲ್ಲಿವರೆಗೂ ಇದನ್ನು ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕರಿಬೇವು ಸೊಪ್ಪು ಮತ್ತು ಹಸಿಮೆಣಸು, ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ಸಣ್ಣ ಪೀಸಾಗಿ ಮಾಡಿಟ್ಕೊಂಡಿದ್ದೀನಿ ಒಂದು 4. ಸೊ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೋಡಿ, ಕಡಲೆಬೇಳೆ ಉದ್ದಿನಬೇಳೆ ಕೆಂಪಾಗಿದೆ. ಅಷ್ಟಾದರೆ ಸಾಕು, ಜಾಸ್ತಿ ಆಗೋದು ಬೇಡ. ಸೊ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಸೊ ಟೊಮೊಟೊ ಹಾಕ್ತಿದ್ದೀನಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ಇದಕ್ಕೆ 1 ಸ್ಪೂನ್ ಅರಿಶಿನ ಹಾಕ್ತಿದ್ದೀನಿ. ಸೊ ಅರಿಶಿನ ಇಮ್ಯುನಿಟಿ ಪವರ್ಗೆ ಚಲೋದು, ಹಾಗಾಗಿ ಎಲ್ಲ ಅಡುಗೆಗೂ ಅರಿಶಿನ ಹಾಕ್ಕೊಂಡ್ರೆ ಚಲೋ, ಅದು ಒಳ್ಳೆಯದು ಅಂತ. ಸೊ ನೋಡಿ, ಈ ರೀತಿಯಾಗಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ನಾನು 1 ಸ್ಪೂನ್ 1.5 ಸ್ಪೂನ್ ಹಾಕ್ತಿದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ. ಸೊ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಇದಕ್ಕೆ ಕ್ಯಾಬೇಜನ್ನ ಆ್ಯಡ್ ಮಾಡಿ. ಸೊ ಇವಾಗ ಹಾಕ್ತಾ ಇತ್ತು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಲರ್ ಮಾತ್ರ ಚೇಂಜ್ ಇದೆ, ಸ್ವಲ್ಪ ಅಲ್ಲ, ಡಿಫ್ರೆಂಟ್ ಇದೆ ಒಂಥರ. ಇದು ಹೇಗಿರುತ್ತೆ ಟೇಸ್ಟ್ ಅಂತ ನಾವು ನೋಡುವ. ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ಕಲರ್ ಕ್ಯಾಬೇಜ್ನ. ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ತೆ. ಸೊ ಚೆನ್ನಾಗಿದ್ದರೆ ಚೆನ್ನಾಗಿತ್ತು, ಚೆನ್ನಾಗಿಲ್ಲದೆ ಇದ್ದರೆ ಚೆನ್ನಾಗಿಲ್ಲ ಅಂತಲೇ ಹೇಳ್ತೀವಿ. ಸೊ ಚೆನ್ನಾಗಿದ್ದರೆ ನೀವು ಟ್ರೈ ಮಾಡಿ ಮನೇಲಿ. ಸೊ ಇದರಲ್ಲಿ ಫೈಬರ್ ಅಂಶ ಮತ್ತು ಚೆನ್ನಾಗಿರುತ್ತೆ, ಇದು ಒಳ್ಳೆಯದು ಆರೋಗ್ಯಕ್ಕೆ ಅಂತ. ಕಲ್ಲರೇ ಇಷ್ಟ ಇದೆ ನೋಡಿ. ಸೊ ಇಷ್ಟ ಆಗಿದೆ. ಇದನ್ನು ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳುವ. ಸೊ ಹಬೆಲ್ ಬೇಯಿಸುವ ಒಂದು 5 ನಿಮಿಷ ಇದನ್ನು. ಸೊ ಇದಕ್ಕಿವಾಗ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಕ್ಯಾಬೇಜ್ ಸ್ವಲ್ಪ ನೀರು ಬಿಡುತ್ತೆ, ಹಾಗಾಗಿ ನೀರು ಹಾಕಲ್ಲ. ಸೊ ಇದನ್ನು ಹಾಗೆ ಫ್ರೈ ಮಾಡ್ತಾ ಇರೋದು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಹಬೆಯಲ್ಲಿ ಒಂದು 10 ನಿಮಿಷ ಇಲ್ಲ 5 ನಿಮಿಷ ಬೇಯಿಸಿದ್ರೆ ಸಾಕು, ಪಲ್ಯ ರೆಡಿ ಆಗುತ್ತೆ, ಫ್ರೈ. ಸೊ ನೋಡಿ, ಈ ರೀತಿ ಕಾಣ್ತದೆ. ಫ್ರೈ ಆದಮೇಲೆ ಹೇಗಾಗುತ್ತೆ ತೋರಿಸ್ತೀನಿ ನಾನು ನಿಮಗೆ. ಸೊ ನೋಡಿ, ಹಬೆಲಿ ಬೇಯಿಸೋಕೆ ಇಟ್ಟದಾಗಿತ್ತು ನೋಡಿ, ಈ ಥರ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನೀರು ಹಾಕೋ ಅವಶ್ಯಕತೆನೇ ಇರೋದಿಲ್ಲ. ಸೊ ಕ್ಯಾಬೇಜ್ ಕೂಡ ನೀರು ಬಿಡುತ್ತೆ ಇದು ಸ್ವಲ್ಪ, ಹಾಗಾಗಿ. ಸೊ ಇನ್ನು ಇದು ಬೇಯಬೇಕು, ಹಾಗಾಗಿ ಸೊ ಮತ್ತೆ ನಾವು ಇದನ್ನು
ಲಿಟಲ್ ಫ್ಲೇಮ್ ಮಾಡಿಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಳ್ವ. ಸೊ ನೋಡಿ, ಫೈನಲಿ ರೆಡಿ ಆಗಿದೆ. ಸೊ ಈ ಥರ ಆದರೆ ಆಯಿತು. ಸೊ ನೋಡಿ, ನೇರಳೆ ಬಣ್ಣದ ಕ್ಯಾಬೇಜ್ ಫ್ರೈ ರೆಡಿ. ಸೊ ನೀವು ಮಾಡ್ಕೊಳ್ಳಿ, ಹೇಗಿತ್ತು ಅಂತ ಮರೆಯದೆ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋలో ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್.